ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅನ್ನ ಡಿಸ್ಕಸ್ ಮಾಡೋಣ. ಯಾವ್ದಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ ನಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾವು ಏನ ನೋಡಿರ್ತೀವಿ, ಸ್ವಿಚಸ್ ಅನ್ನ ನೋಡಿರ್ತೀವಿ. ಹೋಮ್ದಲ್ಲಿ ಏನಿರುತ್ತೆ, ಸ್ವಿಚಸ್ ಅನ್ನ ಇದಕ್ಕೆ ಯೂಸ್ ಮಾಡ್ತೀವಿ ನಾವು. ಕರೆಂಟ್ ಈಗ ಏನ್ ಮಾಡಿರ್ತೀವಿ ನಾವು, ಸ್ವಿಚಸ್ ಅನ್ನ ಯೂಸ್ ಮಾಡಿರ್ತೀವಿ ಆನ್ ಆಫ್ ಮಾಡ್ಲಿಕ್ಕೆ. ಸೊ ಒಂದು ಸ್ವಿಚಸ್ ದಲ್ಲಿ ಏನಿರುತ್ತೆ, ಹಲವಾರು ಬಟನ್ಸ್ ಗಳು ನೋಡಬಹುದು. ಫಾರ್ ಎಕ್ಸಾಂಪಲ್ 4 ಬಟನ್ಸ್ 5 ಬಟನ್ಸ್ ಇಂದ ಏನ್ ಕಾಣುತ್ತೆ, ಒಂದು ಸ್ವಿಚ್ ಅಂತ ಇರುತ್ತೆ. ಸೊ ಆ ಸ್ವಿಚ್ ದಲ್ಲಿ ಏನಿರುತ್ತೆ, ಫ್ಯಾನ್ ಇನ್ ಬಟನ್ ಮತ್ತು ಲೈಟ್ ಇನ್ ಬಟನ್ಸ್ ಏನಿರುತ್ತೆ, ಒಂದೇ ಸ್ವಿಚ್ ದಲ್ಲಿ ಇರುತ್ತೆ. ಸೊ ನಾವು ಯಾವ ಬಟನ್ ಅನ್ನ ಪ್ರೆಸ್ ಮಾಡ್ತೀವಿ, ಆ ಬಟನ್ ಇಂದ ಏನ್ ಲಾಜಿಕ್ ಇರುತ್ತೆ ಅಂದ್ರೆ, ಆ ಬಟನ್ ಇಂದ ಯಾವ್ದು ವೈರ್ ಕನೆಕ್ಟ್ ಅನ್ ಇರುತ್ತೆ. ಲೈಟ್ ಇದ್ರೆ ಲೈಟ್ ಆನ್ ಆಗುತ್ತೆ, ಫ್ಯಾನ್ ಇದ್ರೆ ಫ್ಯಾನ್ ಆನ್ ಆಗುತ್ತೆ. ಈ ರೀತಿ ಆ ಬಟನ್ ನಾವೇನ್ ಪ್ರೆಸ್ ಮಾಡಿದ್ಕೊಳ್ಳಿ ಏನ್ ಆನ್ ಆಗುತ್ತೆ ನೋಡಿ, ಅದೇ ರೀತಿನ ಏನಾಗುತ್ತೆ ಲಾಜಿಕ್ ನಾವು ಇಲ್ಲಿ ಪ್ರೋಗ್ರಾಮ್ ನಲ್ಲಿ ಕೂಡ ಏನ್ ಮಾಡ್ತೇವೆ, ಯೂಸ್ ಮಾಡ್ಕೊಂತೇವೆ. ಸೊ ಹಾಗಂದ್ರೆ ಸ್ವಿಚ್ ಸ್ಟೇಟ್ಮೆಂಟ್ಸ್ ಅಂದ್ರೇನು ಪ್ರೋಗ್ರಾಮ್ ದಲ್ಲಿ ಅನ್ನೋದು ನೋಡೋಣ. ಸೊ ಸ್ವಿಚ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ, ಎಂತ ಕಂಡೀಷನ್ಸ್ ನಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಅನ್ನೋದಾದ್ರೆ, ಫಸ್ಟ್ ನಾವೇನ್ ಮಾಡ್ತಿದ್ವಿ, ಇಫ್ ಎಲ್ಸ್ ಅಥವಾ ಎಲ್ಸ್ ಇಫ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಅಂತಲ್ಲಿ ನಾವೇನ್ ಮಾಡ್ಬೋದು, ಎಲ್ಸ್ ಇಫ್ ಅನ್ನ ಯೂಸ್ ಮಾಡಿ ನಮ್ಗೆ ಬೇಕಾದಂತ ಕಂಡೀಷನ್ಸ್ ಅನ್ನ ನಾವೇನ್ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಬಟ್ ಅದಕ್ಕೂ ಮತ್ತೆ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ನಾವು ಸ್ವಿಚ್ ಅನ್ನ ಯೂಸ್ ಮಾಡೋದಕ್ಕೂ ಸ್ವಿಚ್ ಅನ್ನ ಯೂಸ್ ಮಾಡದೆ ಹಾಗೆ ಪ್ರೋಗ್ರಾಮ್ ಅನ್ನ ಬರೆಯೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಏನ್ ಮಾಡೋಣ, ಅದ್ರ ಡೆಫಿನೇಷನ್ ಅನ್ನ ನೋಡೋಣ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಂದ್ರೆ ಸ್ವಿಚ್ ಸ್ಟೇಟ್ಮೆಂಟ್ ಡೆಫಿನೇಷನ್ ಏನಿದೆ, switch statements used to execute different cases based on equality. ಏನಾಗುತ್ತೆ, ಡಿಫ್ರೆಂಟ್ ಕೇಸ್ ದಲ್ಲಿ ನಿಮ್ಗೆ ಡಿಫ್ರೆಂಟ್ ಕೇಸಸ್ ಇತ್ತು, ಅವಾಗ ನಮ್ಗೆ ಎಕ್ಸಿಕ್ಯೂಷನ್ ಬೇಕಾಗಿತ್ತು ಅಂದಾಗ ನಾವೇನ್ ಮಾಡ್ತೀವಿ, ಈ ಸ್ವಿಚ್ ಸ್ಟೇಟ್ಮೆಂಟ್ಸ್ ಅನ್ನ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸ್ವಿಚ್ ಈಸ್ ದ ಮಲ್ಟಿಪಲ್ ಚಾಯ್ಸ್ ಡಿಸಿಷನ್ ಮೇಕಿಂಗ್ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಇದೇನೊಂದು ಚಾಯ್ಸ್, ಮಲ್ಟಿಪಲ್ ಚಾಯ್ಸ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬೋದು. ಅಂದ್ರೆ ನಮ್ ಕಡೆ ಸಾಕಷ್ಟು ಮಲ್ಟಿಪಲ್ ಚಾಯ್ಸಸ್ ಅನ್ನ ಇರುತ್ತೆ. ಅಂದ್ರೆ ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಪ್ರೋಗ್ರಾಮ್ ಅನ್ನ ನೋಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು ಇಲ್ಲಿ ಇಂಥ ಕಂಡೀಷನ್ ದಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಟ್ ಈಸ್ ಯೂಸ್ ವೆನ್ ವಿ ವಾಂಟ್ ಟು ಸೆಲೆಕ್ಟ್ ಓನ್ಲಿ ಒನ್ ಕೇಸ್ ಔಟ್ ಆಫ್ ದ ಮಲ್ಟಿಪಲ್ ಕೇಸ್. ನಮ್ಮ ಹತ್ರ ಏನಿರುತ್ತೆ, ಮಲ್ಟಿಪಲ್ ಕೇಸ್ ಇರುತ್ತೆ, ಅದರಲ್ಲಿ ನಮಗೆ ಒಂದು ಕೇಸ್ ಮಾತ್ರ ಬೇಕು. ಅಂತ ಕಂಡೀಷನ್ ದಲ್ಲಿ ನಾವೇನ್ ಯೂಸ್ ಮಾಡ್ತೀವಿ, ಈ ಸ್ವಿಚ್ ಸ್ಟೇಟ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದ್ರ ಸೆಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ, ಸ್ವಿಚ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ. ಸ್ವಿಚ್ ದಲ್ಲಿ ಏನ್ ಬರ್ತೀವಿ, ಇನ್ ಬ್ರಾಕೆಟ್ ಎಕ್ಸ್ಪ್ರೆಷನ್ ನ ಬರಿತೀವಿ. ಸೊ ಆ ಎಕ್ಸ್ಪ್ರೆಷನ್ ಮೇಲೆ ಏನ್ ಡಿಪೆಂಡ್ ಆಕಾವು, ಕೇಸಸ್ ಡಿಪೆಂಡ್ ಆಕಾವು. ನಮ್ಗೆ ಎಷ್ಟು ಕೇಸಸ್ ಬೇಕು ನಮ್ಗೆ, ಆ ಕೇಸಸ್ ಏನ್ ಆಕಾವು, ಡಿಪೆಂಡ್ ಆಕಾವು. ಸೊ ಕೇಸ್ 1 ಸ್ಟೇಟ್ಮೆಂಟ್ ಕೂಲನ್ ನ ಹಾಕ್ತೇವಿ. ಸ್ಟೇಟ್ಮೆಂಟ್ 1 ಏನಾಗುತ್ತೆ, ಇಲ್ಲಿ ಸೆಮಿಕೋಲನ್. ನಮ್ಗೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆದ್ಮೇಲೆ ಏನ್ ಬೇಕು, ಸ್ಟಾಪ್, ಬ್ರೇಕ್ ಬೇಕು. ನೆಕ್ಸ್ಟ್ ಏನು, ಬ್ರೇಕ್. ಸೊ ಇದು ಬ್ರೇಕ್ ಅಂತಂದ್ರೇನು, ಬ್ರೇಕ್ ಅನ್ನ ನಾವ್ ಯಾಕೆ ಯೂಸ್ ಮಾಡಿರ್ತೀವಿ ಅನ್ನೋದಾದ್ರೆ, ಸೊ ಬ್ರೇಕ್ ಏನಾಗುತ್ತೆ, ನಮ್ ಸ್ಟೇಟ್ಮೆಂಟ್ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು. ಅಂದ್ರೆ ನಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋ ಮುಂದ ಇದೇನಾಗುತ್ತೆ, ಬ್ರೇಕ್ ಹೊರಗಡೆ ಬಂದ್ಬಿಡುತ್ತೆ. ಸೊ ಬ್ರೇಕ್ ಅಂತ ಬಂದ್ಕೊಳ್ಳಿ ಏನಾಗುತ್ತೆ, ಅದು ಅಲ್ಲಿಗೆ ಪ್ರೋಗ್ರಾಮ್ ಅನ್ನ ಸ್ಟಾಪ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಪೂರ್ತಿ ಹೊರಗಡೆ ಎಂಡ್ ಆಫ್ ದ ಪ್ರೋಗ್ರಾಮ್ ಏನ್ ಬರುತ್ತೆ. ಸೊ ಹಾಗಾಗಿ ಏನ್ ಯೂಸ್ ಮಾಡ್ತೀವಿ ನಾವು, ಬ್ರೇಕ್ ಅನ್ನ ಯೂಸ್ ಮಾಡ್ತೇವೆ. ಸೊ ನಾವು ಬ್ರೇಕ್ ಅನ್ನ ಯೂಸ್ ಮಾಡದೇ ಇದ್ದಾಗ ಏನಾಗುತ್ತೆ, ಸೊ ಅಲ್ಲಿ ನೀವೇನ್ ಸ್ಟೇಟ್ಮೆಂಟ್ಸ್ ಅನ್ನ ಬರ್ದಿರ್ತೀರಿ, ಎಲ್ಲಾ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗ್ತಾ ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನ್ ಬೇಕು, ಇಲ್ಲಿ ಬ್ರೇಕ್ ಅನ್ನೋದು ಬೇಕೇ ಬೇಕು. ನೆಕ್ಸ್ಟ್ ಇನ್ ಕೇಸ್ 2 ಸ್ಟೇಟ್ಮೆಂಟ್ 2 ಬರಿತೀವಿ, ಮತ್ತೆ ಬ್ರೇಕ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಕೇಸ್ 3 ಅಲ್ಲಿ ಮತ್ತೆ ನಮ್ದು ನ್ಯೂ ಸ್ಟೇಟ್ಮೆಂಟ್ ಅನ್ನ ಬರಿತೀವಿ, ಅವಾಗ ಕೂಡ ಬ್ರೇಕ್ ಅನ್ನ ಯೂಸ್ ಮಾಡ್ತೀವಿ. ಲಾಸ್ಟ್ ಇವು ಯಾವ್ದು ಕೇಸ್ ನಮ್ಗೆ ಎಕ್ಸಿಕ್ಯೂಟ್ ಆಗಿಲ್ಲ ಅಂದಾಗ ನಮ್ಗೆ ಏನ್ ಬೇಕು, ಒಂದು ಡೆಫಾಲ್ಟ್ ಕೇಸ್ ಬೇಕು. ಸೊ ಹಾಗಾಗಿ ಏನ್ ಬರ್ತೀವಿ, ಇಲ್ಲಿ ಡೆಫಾಲ್ಟ್ ಅನ್ನ ಬರೆದು ಇದ್ರೊಳಗಡೆ ನಮ್ದು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಬರ್ತೀವಿ. ಅಂದ್ರೆ ಇನ್ವ್ಯಾಲಿಡ್ ಚಾಯ್ಸ್, ಇನ್ವ್ಯಾಲಿಡ್ ಅಂತ ಏನ್ ಬರ್ತೇವೆ, ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ತೀವಿ. ಅಂದ್ರೆ ಇದು ಮೇಲೆ ನೀವ್ ಏನ್ ಕೇಸಸ್ ಅನ್ನ ಕೊಟ್ಟಿರಿ, ಅಲ್ಲಿ ಯಾವ್ದೋ ಕೇಸ್ ದಲ್ಲಿ ಏನ್ ಆಗಿಲ್ಲ, ನಿಮ್ ಎಕ್ಸ್ಪ್ರೆಷನ್ ಮ್ಯಾಚ್ ಆಗಿಲ್ಲ. ಸೊ ಅವಾಗ ಏನಾಗುತ್ತೆ, ಇದು ಡೆಫಾಲ್ಟ್ ಅನ್ನೋ ಕಂಡೀಷನ್ ಅಂತ ಸಂದರ್ಭದಲ್ಲಿ, ಅಂತ ಕಂಡೀಷನ್ ದಲ್ಲಿ ಏನಾಗುತ್ತೆ, ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಫ್ಲೋ ಚಾರ್ಟ್ ಅನ್ನ ನೋಡೋಣ. ಅಂದ್ರೆ ಏನಾಗುತ್ತೆ, ಇನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫಸ್ಟ್ ಏನಾಯ್ತು, ಸ್ಟಾರ್ಟ್. ಆಮೇಲೆ ಏನ್ ಮಾಡ್ತೀವಿ, ಸ್ವಿಚ್ ಕಂಡೀಷನ್ ಎಕ್ಸ್ಪ್ರೆಷನ್ ಅಂತಂದ್ರೆ ನಾವು ಒಂದು ಎಕ್ಸ್ಪ್ರೆಷನ್ ಕೊಡ್ತೇವಿ. ಸೊ ಅದ್ರ ಡಿಪೆಂಡೆಂಟ್ ಮೇಲೆ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ. ಸೊ ಫಸ್ಟ್ ಕೇಸ್ 1 ಹೋಗುತ್ತೆ. ಏನಾದ್ರೂ ಕೇಸ್ 1 ಟ್ರೂ ಆಯ್ತು ಅಂದ್ರೆ ಏನಾಗುತ್ತೆ, ಸ್ಟೇಟ್ಮೆಂಟ್ 1 ದಲ್ಲಿ ಏನ್ ನಾವು ಬರ್ದಿರ್ತೀವಿ ಸ್ಟೇಟ್ಮೆಂಟ್ ಕೋಡ್, ಅದೇನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಒಂದ್ ವೇಳೆ ಆ ಕೇಸ್ 1 ಏನಾದ್ರೂ ಫಾಲ್ಸ್ ಆಯ್ತು ಅಂದ್ರೆ ಇಲ್ಲಿಗೆ ಹೋಗುತ್ತೆ, ಅವಾಗ ಕೇಸ್ 2 ಹೋಗುತ್ತೆ.
ಅಂದ್ರೆ ಸ್ಟೇಟ್ಮೆಂಟ್ 2 ದಲ್ಲಿ ಏನ್ ನಾವು ಬರ್ದಿರ್ತೀವಿ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಬ್ರೇಕ್ ಆಗುತ್ತೆ. ಒಂದ್ ವೇಳೆ ಅದು ಕೂಡ ಫಾಲ್ಸ್ ಆದಂಗ ಎಲ್ಲಿ ಹೋಗುತ್ತೆ, ಕೇಸ್ 3 ಹೋಗುತ್ತೆ. ಕೇಸ್ 3 ದಲ್ಲಿ ಕಂಡೀಷನ್ ಟ್ರೂ ಆದ್ರೆ ಸ್ಟೇಟ್ಮೆಂಟ್ 3 ದಲ್ಲಿ ನೀವೇನ್ ಬರ್ದಿರ್ತೀವಿ ಅದು ಕೋಡ್ ಅಥವಾ ಅದ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಏನು ಕೂಡ ಆಗುತ್ತೆ, ಬ್ರೇಕ್ ಆಗಿ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ಕಂಟ್ರೋಲ್ ಡೆಫಾಲ್ಟ್ ಗೆ ಹೋಗುತ್ತೆ. ಯಾಕಂದ್ರೆ ಮೇಲಿರುವಂತ ಎಲ್ಲಾ ಸ್ಟೇಟ್ಮೆಂಟ್ ಏನಾಗಲ್ಲ ಅಲ್ಲಿ ನಮ್ದು ಟ್ರೂ ಆಗಲ್ಲ. ಫಾಲ್ಸ್ ಆದಂತಹ ಕಂಡೀಷನ್ ದಲ್ಲಿ ಎಲ್ಲಿ ಹೋಗುತ್ತೆ, ಕಂಟ್ರೋಲ್ ಡೆಫಾಲ್ಟ್ ಗೆ ಬಂದು ಡೆಫಾಲ್ಟ್ ದಲ್ಲಿ ನೀವೇನ್ ಬರ್ದಿರ್ತೀರಿ ಅದು ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಏನಾಗುತ್ತೆ, ನಮ್ದು ಸ್ವಿಚ್ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಸೊ ಇದ್ರ ಬೇಸ್ ಮೇಲೆ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನ ಏನ್ ನೋಡೋಣ ಅಂತಂದ್ರೆ, ನಾವು ಸ್ವಿಚ್ ಅನ್ನ ಯೂಸ್ ಮಾಡದೆ ಪ್ರೋಗ್ರಾಮ್ ಅನ್ನ ಬರೋಣ. ಸೊ ಅದೇ ಪ್ರೋಗ್ರಾಮ್ ಅನ್ನ ನಾವು ಸ್ವಿಚ್ ಯೂಸ್ ಮಾಡಿ ಬರ್ದಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ನಾವೇನ್ ಮಾಡೋಣ, ಇಫ್ ಎಲ್ಸ್ ಅಥವಾ ಎಲ್ಸ್ ಇಫ್ ಅನ್ನ ಯೂಸ್ ಮಾಡ್ಕೊಂಡು ಆ ಪ್ರೋಗ್ರಾಮ್ ಬರೋಣ. ಏನಿದೆ ಪ್ರೋಗ್ರಾಮ್ ಅಂತ ಅಂದ್ರೆ, ನಾವು ನಮ್ಮ ಹತ್ರ 3 ಬಟನ್ಸ್ ಅದಾವ. ಫಾರ್ ಎಕ್ಸಾಂಪಲ್ 1 2 3. ಸೊ ನಾವು ಫಸ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ಅಂದ್ರೆ ಇವನೇನ್ ಮಾಡ್ರಿ, ನೀವು ಸ್ವಿಚಸ್ ಅಂತ ಅನ್ಕೊಳ್ಳಿ. ಏನ್ ಮಾಡ್ರಿ, ಸ್ವಿಚ್ ಅಂತ ಅನ್ಕೊಳ್ಳಿ. ಸೊ ಒಂದು ಬೋರ್ಡ್ ಇದೆ, ಈ ಬೋರ್ಡ್ ನಲ್ಲಿ ನಮ್ಮ ಹತ್ರ 3 ಬಟನ್ಸ್ ಇವೆ. ಸೊ ಈ 3 ಬಟನ್ಸ್ ಅನ್ನ ನಾವು ಫಸ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಅದು ನನ್ಗೇನ್ ಡಿಸ್ಪ್ಲೇ ಅಥವಾ ನನ್ಗೇನ್ ಔಟ್ಪುಟ್ ಅನ್ನ ಕೊಡ್ಬೇಕದು ಬಿಗ್ನರ್ಸ್ ಅಂತ ಕೊಡ್ಬೇಕು. ಅದೇನ ಸೆಕೆಂಡ್ ಬಟನ್ ಅನ್ನ ಪ್ರೆಸ್ ಮಾಡಿದ್ನೆ ಅಂದ್ರೆ ಅದು ನಮ್ಗೇನ್ ಕೊಡ್ಬೇಕು, ಅಡ್ವಾನ್ಸ್ಡ್ ಅಂತ ಕೊಡ್ಬೇಕು. ಅದೇನೋ ಥರ್ಡ್ ಬಟನ್ ಅನ್ನ ಏನಾದ್ರೂ ಪ್ರೆಸ್ ಮಾಡಿದ್ದೆ ಅಂದ್ರೆ ಅದೇನ್ ಕೊಡ್ಬೇಕು, ಪ್ರೋ ಲೆವೆಲ್ ಅಂತ ಕೊಡ್ಬೇಕು. ಅಂತ ಅಂದ್ರೆ ನೀವು ಏನಾದ್ರೂ ಒಂದು ಕೋರ್ಸ್ ಅನ್ನ ಸ್ಟಡಿ ಮಾಡ್ತಾ ಇದೀರಿ. ಸೊ ಇವಾಗ ಸ್ಟಾರ್ಟಿಂಗ್ ಇರೋದ್ರಿಂದ ಏನಾಗುತ್ತೆ, ಬಿಗ್ನರ್ಸ್ ಲೆವೆಲ್. ಸೊ ನಾವು ಬಿಗ್ನರ್ಸ್ ಲೆವೆಲ್ ಇಂದ ಸ್ಟಡಿ ಮಾಡ್ತಾ ಹೋಗ್ತೇವೆ. ಸೊ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಾವ್ ಎಲ್ಲಿಗೆ ಹೋಗ್ತೇವೆ, ಅಡ್ವಾನ್ಸ್ ಲೆವೆಲ್ ಗೆ ಹೋಗ್ತೇವೆ. ಸೊ ಸೆಕೆಂಡ್ ಬಟನ್ ನ ಪ್ರೆಸ್ ಮಾಡಿದ್ರೆ ಅದೇನ್ ಹೇಳ್ಬೇಕು, ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ಬೇಕು. ಸೊ ನಮ್ ಪ್ರೋ ಲೆವೆಲ್ ಬಂತು, ಸಾರಿ ನಮ್ಗೆ ಏನು ಬಂತು, ಬಿಗ್ನರ್ಸ್ ಬಂತು, ಅಡ್ವಾನ್ಸ್ ಬಂತು. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಅದರಲ್ಲಿ ನಮ್ಗೆ ಇನ್ನೂ ಇಂಟ್ರೆಸ್ಟ್ ಇದ್ರೆ ನಾವ್ ಮಾಡ್ತೀವಿ, ಪ್ರೋ ಲೆವೆಲ್ ತನಕ ಏನ್ ಮಾಡ್ತೀವಿ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಸೊ ಹಾಗಾಗಿ ಇದು ಒಂದು ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದೀನಿ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ. ಸೊ ಫಸ್ಟ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕು, ಬಿಗ್ನರ್ಸ್ ಲೆವೆಲ್ ಅಂತ ಬರ್ಬೇಕು. ಅದೇ ಸೆಕೆಂಡ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಮ್ಗೆ ಅಡ್ವಾನ್ಸ್ ಲೆವೆಲ್ ಅಂತ ಬರ್ಬೇಕು. ಥರ್ಡ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಮ್ಗೆ ಪ್ರೋ ಲೆವೆಲ್ ಅಂತ ಡಿಸ್ಪ್ಲೇ ಆಗಬೇಕು. ಸೊ ಇದನ್ನೇ ನಾವೇನ್ ಮಾಡೋಣ, ಫಸ್ಟ್ ಎಲ್ಸ್ ಇಫ್ ಅನ್ನ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಅನ್ನ ನೋಡೋಣ. ಸೊ ಆಮೇಲೆ ಎಲ್ಸ್ ಇಫ್ ಅನ್ನ ಬಿಟ್ಟು ಸ್ವಿಚ್ ಅನ್ನ ಯೂಸ್ ಮಾಡಿ ಪ್ರೋಗ್ರಾಮ್ ಅನ್ನ ಬರೆಯೋಣ. ಸೊ ಎಲ್ಸ್ ಇಫ್ಗೂ ಮತ್ತು ಸ್ವಿಚ್ ಅನ್ನ ಯೂಸ್ ಮಾಡಿ ಬರೆಯೋದಕ್ಕೂ ಏನ್ ಡಿಫ್ರೆನ್ಸ್ ಆಗ್ತಾ ಇದೆ ನೋಡೋಣ. ಸೊ ಫಸ್ಟ್ ಏನ್ ಮಾಡಿದ್ವಿ, ಒಂದು ಪಬ್ಲಿಕ್ ಕ್ಲಾಸ್ ಅನ್ನ ತಗೊಂಡ್ವಿ. ಕ್ಲಾಸ್ ನೇಮ್ ಏನ್ ಕೊಟ್ವಿ, ಸ್ವಿಚ್ ಅಂತ ಕೊಟ್ವಿ. ಸೊ ನಾವ್ ಎದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಇದೀವಿ, ಸ್ವಿಚ್ ಮೇಲೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ನೀವು ಕ್ಲಾಸ್ ನೇಮ್ ಏನ್ ಬೇಕಾದ್ರೂ ಕೊಡ್ಬೋದು. ಸೊ ನಾವ್ ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತಿರ್ತೀವಿ, ಸೊ ಆ ಕಾನ್ಸೆಪ್ಟ್ ನೇಮ್ ಕೊಟ್ರೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡೋಣ, ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ಅಂತಂದ್ರೆ ನಾವು ಮೇನ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟ್ರಿಂಗ್ ARGS ಮೇನ್ ಮೆಥಡ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಸ್ಕ್ಯಾನರ್ SC is equals to ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್ ಅಂದ್ರೆ ನಾವೇನ್ ಮಾಡಂತೀವಿ, ರನ್ ಟೈಮ್ ದಲ್ಲಿ ಏನ್ ಮಾಡಂತೀವಿ, ಯೂಸರ್ ಇಂದ ಔಟ್ಪುಟ್ ಅನ್ನ ತಗೊಳಂತೀವಿ. ಸೊ ನಿಮ್ಗೆ ಯಾವ ಬಟನ್ ಅನ್ನ ಪ್ರೆಸ್ ಮಾಡ್ಬೇಕು ಅಂತ ಏನ್ ಮಾಡಂತೀವಿ, ಔಟ್ಪುಟ್ ಅನ್ನ ಏನ್ ಮಾಡಂತೀವಿ, ಯೂಸರ್ ಕಡೆಯಿಂದ ರೀಡ್ ಮಾಡಂತೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಇಂಟ್ ಬಟನ್. ಇವೇನಂತ ಹೇಳಿದೆ ನಾನು, ಬಟನ್ಸ್ ಅಂತ ಕನ್ಸಿಡರ್ ಮಾಡೋಣ ಅಂತ ಹೇಳಿದೆ. ಸೊ ಹಾಗಾಗಿ ಏನ್ ತಗೊಂಡ್ವಿ, ಇಂಟ್ ಬಟನ್ ಇಸ್ ಈಕ್ವಲ್ಸ್ ಟು ಇಂಟೀಜರ್ ಟೈಪ್ ಏನ್ ತಗೊಂಡ್ವಿ, ಬಟನ್ಸ್ ಅನ್ನ ತಗೊಂಡ್ವಿ. ಸೊ 1 2 3 ಇತ್ತು, ಹಾಗಾಗಿ ಇಂಟ್ ಟೈಪ್ ದಲ್ಲಿ ತಗೊಂಡ್ವಿ ವೇರಿಯಬಲ್. ನೆಕ್ಸ್ಟ್ ಏನ್ ಮಾಡಿದ್ವಿ, SC ಡಾಟ್ ನೆಕ್ಸ್ಟ್ ಇಂಟ್ ಅಂದ್ರೆ ಏನ್ ಯೂಸರ್ ಎಂಟರ್ ಮಾಡಿರ್ತಾರ ನಂಬರು ಅದೇನಾಗುತ್ತೆ ಇಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಏನ್ ಚೆಕ್ ಮಾಡುತ್ತೆ, ಫಸ್ಟ್ ಇಫ್ ಕಂಡೀಷನ್ ನ ಯೂಸ್ ಮಾಡ್ತೇವೆ ಅಂದ್ರೆ ಇಫ್ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರೆ ಎಲ್ಸ್ ಇಫ್ ಬರುತ್ತೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಮಾಡಿದ್ವಿ, ಇದನ್ನ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ನಾವು ಎಲ್ಸ್ ಇಫ್ ಅನ್ನ ಯೂಸ್ ಮಾಡ್ತೀವಿ, ಇಫ್ ಎಲ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀವಿ, ಇಫ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನ. ಸೊ ಆ ವಿಡಿಯೋಸ್ ಅನ್ನ ನೀವು ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡ್ಕೊಂಡ್ ಬನ್ನಿ. ಅಂದ್ರೆ ಇನ್ನು ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಫ್ ಏನ್ ಮಾಡಿದ್ವಿ, ಬಟನ್ ಈಕ್ವಲ್ಸ್ ಟು 1. ಒಂದ್ ವೇಳೆ ನಮ್ ಬಟನ್ 1 ಇತ್ತು ಅಂದ್ರೆ ನಂಗೇನ್ ಪ್ರಿಂಟ್ ಆಗಬೇಕು, ಬಿಗಿನರ್ಸ್ ಅಂತ ಪ್ರಿಂಟ್ ಆಗಬೇಕು. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ LN ಅಂತ ಅಂದ್ರೆ ಏನದು ಔಟ್ಪುಟ್, ನಮ್ಗೇನ್ ಔಟ್ಪುಟ್ ದಲ್ಲಿ ಪ್ರಿಂಟ್ ಬೇಕು. ಸೊ ಅದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ, ಈ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಏನಾಗಬೇಕು, ನಮ್ಗೆ ಬಿಗಿನರ್ಸ್ ಅಂತ ಏನಾಗಬೇಕು, ಪ್ರಿಂಟ್ ಆಗಬೇಕು. ಅದೇ ಒಂದ್ ವೇಳೆ ಎಲ್ಸ್ ಇಫ್ ಬಟನ್ ಈಕ್ವಲ್ಸ್ ಟು 2. ಸೊ ನಾವು ಜಾವಾದಲ್ಲಿ ಏನ್ ಮಾಡ್ತೀವಿ, ಕಾಮನ್ ಆಗಿ ಈಕ್ವಲ್ಸ್ ಟು ಈ ರೀತಿನ ಹಾಕಲ್ಲ, ಡಬಲ್ ಈಕ್ವಲ್ಸ್ ಟು ಹಾಕ್ತೇವೆ. ಅಂದ್ರೆ ಈಕ್ವಲ್ಸ್ ಟು ಇದೆ ಅಂತ ನಾವು ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ,
ಡಬಲ್ಸ್ ಈಕ್ವಲ್ಸ್ ಟು ಅನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡೀನಿ, ಡಬಲ್ ಈಕ್ವಲ್ಸ್ ಟು ಅನ್ನ ಯೂಸ್ ಮಾಡೀವಿ. ಸೊ ಬಟನ್ ಈಕ್ವಲ್ಸ್ ಟು 2 ಇತ್ತು ಅಂದ್ರೆ ಏನಾಗಬೇಕು, ನನ್ಗೆ ಅಡ್ವಾನ್ಸ್ಡ್ ಅಂತ ಪ್ರಿಂಟ್ ಆಗ್ಬೇಕು. ಅಂದ್ರೆ ಏನ್ ಮಾಡಿರ್ತಾರ, ಇವಾಗ ಯೂಸರು ಸೆಕೆಂಡ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಏನಾಗಬೇಕಂದ್ರೆ ನನ್ಗೆ ಅಡ್ವಾನ್ಸ್ಡ್ ಅಂತ ಪ್ರಿಂಟ್ ಆಗ್ಬೇಕು. ಸೊ ಒಂದ್ ವೇಳೆ ಎಲ್ಸ್ ಇಫ್ ಬಟನ್ ಈಕ್ವಲ್ಸ್ ಟು 3 ಆಯ್ತು ಅಂದ್ರೆ ನಂಗೆ ಏನ್ ಪ್ರಿಂಟ್ ಆಗ್ಬೇಕು, ಪ್ರೋ ಲೆವೆಲ್ ಅಂತ ಪ್ರಿಂಟ್ ಆಗ್ಬೇಕು. ಸೊ ಎಲ್ಸ್ ಅಂತಂದ್ರೆ ಇದು ಮ್ಯಾಗಲ್ದು ಯಾವುದು ಆಗಿಲ್ಲ ಅಂದಾಗ ನನ್ಗೆ ಏನಾಗಬೇಕು, ಇನ್ವ್ಯಾಲಿಡ್ ಬಟನ್ ಅಥವಾ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಏನಾಗಬೇಕು, ಪ್ರಿಂಟ್ ಆಗಬೇಕು. ಸೊ ಈ ರೀತಿ ಏನ್ ಮಾಡಿದ್ವಿ, ನಾವು ಒಂದು ಪ್ರೋಗ್ರಾಮ್ ಅನ್ನ ಎಲ್ಸ್ ಇಫ್ ಅನ್ನ ಯೂಸ್ ಮಾಡಿ ಬರೆದ್ವಿ. ಸೊ ಈ ಪ್ರೋಗ್ರಾಮ್ ಅನ್ನ ಏನ್ ಮಾಡಿದ್ವಿ, ಎಲ್ಸ್ ಇಫ್ ಯೂಸ್ ಮಾಡಿ ಬರೆದ್ವಿ. ಬಟ್ ಇವಾಗ ಇದೇ ಪ್ರೋಗ್ರಾಮ್ ಅನ್ನ ನಾವು ಸ್ವಿಚ್ ಕನ್ವರ್ಟ್ ಮಾಡಿ ನೋಡೋದಾದ್ರೆ, ಸೊ ಇಲ್ಲಿ ತನಕ ಏನು ಸೇಮ್, ಇಲ್ಲೇನಿರುತ್ತೆ ನೋಡಿ ಮ್ಯಾಗಿಲ್ ಪಾರ್ಟ್ ಇದೇನು ಸೇಮ್, ಇದಿಷ್ಟೇ ಏನ್ ಮಾಡೋಣ, ಚೇಂಜ್ ಮಾಡೋಣ. ಸೊ ಇಲ್ಲೇನ್ ಮಾಡೋಣ, ಸ್ವಿಚ್ ಈಕ್ವಲ್ಸ್ ಟು ಬಟನ್ ಅಂತ ತಗೋಣ. ಸೊ ಕೀವರ್ಡ್ ಏನ್ ತಗೋಣ, ಸ್ವಿಚ್ ಮಿನ್ ಬ್ರಾಕೆಟ್ ಬಟನ್ ಅಂತ ತಗೋಣ. ನೆಕ್ಸ್ಟ್ ಕೇಸ್ 1, ಕೇಸ್ 2, ಕೇಸ್ 3, ಡೆಫಾಲ್ಟ್ ಮತ್ತೆ ಇದು ಬ್ರೇಕ್. ಇದೇ ನಮ್ದು ಸೆಂಟ್ಯಾಕ್ಸ್. ಇಲ್ಲೇನಿದೆ ನೋಡಿ, ಸ್ವಿಚ್ ಎಕ್ಸ್ಪ್ರೆಷನ್. ನಮ್ಗೇನ್ ಬೇಕು, ಸ್ವಿಚ್ ಎಕ್ಸ್ಪ್ರೆಷನ್ ಏನೈತೆ ನಮ್ದು ಬಟನ್ಸ್ ಅದಾವ. ಸೊ ಬಟನ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ನನಗೆ ಏನೇನ್ ಡಿಸ್ಪ್ಲೇ ಆಗಬೇಕು, ಇದೇನಂತೀವಿ ನಾವು ಎಕ್ಸ್ಪ್ರೆಷನ್ ಅಂತೇವಿ. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಏನ್ ತಗೊಂಡಿ ನಾವು, ಬಟನ್ ಅಂತ ತಗೊಂಡ್ವಿ. ಉಳ್ಕಿದ್ದು ಕೇಸ್ 1 ಬ್ರೇಕ್, ಕೇಸ್ 2 ಬ್ರೇಕ್, ಕೇಸ್ 3 ಬ್ರೇಕ್, ಡೆಫಾಲ್ಟ್. ಸೊ ಏನು ಸೇಮ್ ಸೆಂಟ್ಯಾಕ್ಸ್ ಅನ್ನ ಫಾಲೋ ಮಾಡೋಣ ಅಂದ್ರೆ ಈಸಿ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಕೇಸ್ 1 ಬಂತು ಅಂದ್ರೆ ಯೂಸರ್ ಏನಾದ್ರು ಕೇಸ್ 1 ಕ್ಲಿಕ್ ಮಾಡಿದ್ರ ಅಂದ್ರೆ ನಂಗೆ ಏನ್ ಪ್ರಿಂಟ್ ಆಗಬೇಕು, ಬಿಗ್ನರ್ಸ್ ಅಂತ ಪ್ರಿಂಟ್ ಆಗ್ಲಿ. ಬ್ರೇಕ್ ಆದ್ಮೇಲೆ ಏನಾಗುತ್ತೆ, ಬ್ರೇಕಿಗೆ ಏನಾಗುತ್ತೆ, ಫುಲ್ ಹೊರಗಡೆ ಬಂದ್ಬಿಡುತ್ತೆ ಲೂಪ್. ಆಮೇಲೆ ಏನಾಗುತ್ತೆ, ಕೇಸ್ 2. ಆಮೇಲೆ ನಂಗೆ ಏನಾಗಬೇಕು, ಕೇಸ್ 2 ಬಂತಂದ್ರೆ ಪ್ರಿಂಟ್ ಅಡ್ವಾನ್ಸ್ಡ್ ಬ್ರೇಕ್. ಕೇಸ್ 3 ಬಂದ್ರೆ ಸಿಸ್ಟಮ್ ಡಾಟ್ ಔಟ್ ಆಫ್ ಪ್ರಿಂಟಲ್ ಪ್ರೋ ಲೆವೆಲ್. ನೆಕ್ಸ್ಟ್ ಏನು, ಡೆಫಾಲ್ಟ್ ಸಿಸ್ಟಮ್ ಡಾಟ್ ಪ್ರಿಂಟಲ್ ಏನಾಗಬೇಕು, ಇನ್ವ್ಯಾಲಿಡ್ ಬಟನ್. ಅವ್ರೇನ್ ಮಾಡಿದ್ರು, ಕೇಸ್ 1 ಅನ್ನ 1 ಅಂತ ಏನಾದ್ರು ಕೊಟ್ರು ಅಂದ್ರೆ ನಂಗೆ ಏನಾಗಬೇಕು, ಬಿಗ್ನರ್ಸ್ ಅಂತ ಪ್ರಿಂಟ್ ಆಗ್ಬೇಕು. ಒಂದ್ ವೇಳೆ 2 ಅನ್ನ ಪ್ರೆಸ್ ಮಾಡಿದ್ರೆ ಅಂದ್ರೆ ನಂಗೆ ಅಡ್ವಾನ್ಸ್ ಅಂತ ಪ್ರಿಂಟ್ ಆಗ್ಬೇಕು. ಒಂದ್ ವೇಳೆ ಇವರು 3 ಅನ್ನ ಪ್ರೆಸ್ ಮಾಡಿದ್ರೆ ನಂಗೆ ಪ್ರೋ ಲೆವೆಲ್ ಅಂತ ಪ್ರಿಂಟ್ ಆಗ್ಬೇಕು. ಅದೇ ಅವ್ರು ಏನು ಪ್ರೆಸ್ಸೇ ಮಾಡಿಲ್ಲ, ಅವ್ರು ಫಾರ್ ಎಕ್ಸಾಂಪಲ್ ಇವಾಗ 6 ಮಾಡಿದ್ರು 7 ಮಾಡಿದ್ರು ಅಂದ್ರೆ ಏನಾಗಬೇಕು, ನಂಗೆ ಇನ್ವ್ಯಾಲಿಡ್ ಬಟನ್ ಅಂತ ಆಗ್ಬೇಕು. ಸೊ ಒಬ್ರೊಬ್ರು ಇರ್ತಾರೆ, ಸೊ ಕೊಟ್ಟಿರೋ ಹಂತದಲ್ಲಿನ ಬಿಟ್ಟು ಬೇರೆ ಬೇರೆನೆ ಕೇಳ್ತಿರ್ತಾರೆ. ಸೊ ಹಾಗಾಗಿ ಏನ್ ಮಾಡಿದ್ರು ಅವರು, ಒಂದ್ ವೇಳೆ ಕೊಟ್ಟಿರುವಂತ ಚಾಯ್ಸ್ ಅನ್ನ ಬಿಟ್ಟು ಬೇರೆ ಏನಾದ್ರು ನಂಬರ್ ಅನ್ನ ಎಂಟರ್ ಮಾಡಿದ್ರು, ಈ ರೀತಿ 6, 7, 10 ಈ ರೀತಿ ಏನಾದ್ರು ಎಂಟರ್ ಮಾಡಿದ್ರು ಅಂದ್ರೆ ಅದೇನ್ ಡಿಸ್ಪ್ಲೇ ಆಗ್ಬೇಕು, ನಂಗೆ ಇನ್ವ್ಯಾಲಿಡ್ ಬಟನ್ ಅಥವಾ ಇನ್ವ್ಯಾಲಿಡ್ ಚಾಯ್ಸ್. ನೀವು ಯಾವ್ದಾದ್ರು ಈ ರೀತಿ ಅಂತ ಸ್ಟೇಟ್ಮೆಂಟ್ಸ್ ಅನ್ನ ಏನ್ ಮಾಡಬಹುದು, ಈ ಡೆಫಾಲ್ಟ್ ದಲ್ಲಿ ಬರಿಬಹುದು. ಸೊ ಯಾವ್ದು ಮ್ಯಾಲಿಂದು ಎಕ್ಸಿಕ್ಯೂಟ್ ಆಗದೆ ಇದ್ದಾಗ ಏನಾಗುತ್ತೆ, ಈ ಡೆಫಾಲ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದ್ರ ಔಟ್ಪುಟ್ ಯಾವ ರೀತಿ ಬರುತ್ತೆ ಅನ್ನೋದಾದ್ರೆ, ಸೊ ಇದ್ರ ಔಟ್ಪುಟ್ ಸೇಮ್ ಬರುತ್ತೆ, ಇದ್ರ ಔಟ್ಪುಟ್ ಸೇಮ್ ಬರುತ್ತೆ. ಸೊ ಇದಕ್ಕೆ ಏನ್ ಡಿಫರೆನ್ಸ್ ಆಯ್ತು, ಸೊ ಇದೇನಾದ್ರೂ ಸ್ವಲ್ಪ ಕಂಡೀಷನ್ಸ್ ಅಂದ್ರೆ ನಮ್ ಕಡೆ ಸ್ವಲ್ಪ ಕೇಸ್ ಇದ್ದಾಗ ಏನ್ ಮಾಡ್ಬೋದು, ನಾವು ಯೂಸ್ ಮಾಡ್ಕೋಬಹುದು. ಸೊ ನಮ್ ಕಡೆ ಜಾಸ್ತಿ ಕೇಸಸ್ ಇದ್ದಾಗ ನಾವೇನ್ ಮಾಡಕ್ ಬರಲ್ಲ, ಅವಾಗ ಯೂಸ್ ಇದನ್ನೇ ಮಾಡ್ಕೊಳಕ್ ಬರಲ್ಲ. ಸೊ ಇಂತದಕ್ಕೆ ನಾವೇನ್ ಮಾಡ್ತೇವಿ, ಒಂದು ಫ್ಯೂಚರ್ಸ್ ಅನ್ನ ಇದೆ, ಯಾವ್ದು ಸ್ವಿಚ್ ಕಂಡೀಷನ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಇಂತ ಸ್ಟೇಟ್ಮೆಂಟ್ಸ್ ಗಳನ್ನ ನಾವು, ಇಂತ ಪ್ರೋಗ್ರಾಮ್ಸ್ ಗಳನ್ನ ನಾವು ಏನ್ ಮಾಡ್ಬೋದು, ಬರಿಬಹುದು. ಔಟ್ಪುಟ್ ಅನ್ನ ನೋಡೋಣ. ಇವಾಗ ಯೂಸರ್ ಏನ್ ಕೊಟ್ರು, 1 ಅಂತ ಕೊಟ್ರು ಅಂತಿಕೊಳ್ಳಿ, ಏನ್ ಪ್ರಿಂಟ್ ಆಗುತ್ತೆ, ಬಿಗ್ನರ್ಸ್ ಅಂತ ಪ್ರಿಂಟ್ ಆಗುತ್ತೆ. ಒಂದ್ ವೇಳೆ ಆಮೇಲೆ ಏನಾಗುತ್ತೆ, ಬ್ರೇಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ರೀತಿ ಏನೋ ಆಗೋದಿಲ್ಲ, ಎಕ್ಸಿಕ್ಯೂಟ್ ಆಗೋದಿಲ್ಲ. ಒಂದ್ ವೇಳೆ ಏನಾದ್ರೂ ಯೂಸರ್ 3 ಕೊಟ್ರು ಅಂದ್ರೆ ಎಲ್ಲಿ ಮ್ಯಾಚ್ ಆಗುತ್ತೆ, ಫಸ್ಟ್ ನೋಡುತ್ತೆ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ, ಇಲ್ಲಿ ಕೂಡ ಏನೈತಿ 2 ಐತಿ, ಸೊ ಹಾಗಾಗಿ ಇದು ಕೂಡ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ 3, ಸೊ 3 ಏನಾಯ್ತು, ಇಲ್ಲಿ ಮ್ಯಾಚ್ ಆಯ್ತು. ಸೊ ಹಾಗಾಗಿ ಏನ್ ಬರುತ್ತೆ, ಪ್ರಿಂಟ್ ಪ್ರೋ ಲೆವೆಲ್ ಅಂತ ಬರುತ್ತೆ. ಅದೇ ಒಂದ್ ವೇಳೆ ಯೂಸರ್ 2 ಕೊಟ್ರು ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಫಸ್ಟ್ 1 ನೋಡುತ್ತೆ ಮ್ಯಾಚ್ ಆಗಲ್ಲ, 1 ಈಸ್ ಈಕ್ವಲ್ಸ್ ಟು 2 ಅಲ್ಲ. ಸೊ ಹಾಗಾಗಿ ಏನಾಗಲ್ಲ, ಮ್ಯಾಚ್ ಆಗಲ್ಲ, ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಕಂಡೀಷನ್ ಬರುತ್ತೆ, ಇಲ್ಲಿ 2 ಇದೆ, 2 ಈಸ್ ಈಕ್ವಲ್ಸ್ ಟು 2. ಸೊ ಏನಾಯ್ತು, ಇಲ್ಲಿ ಮ್ಯಾಚ್ ಆಯ್ತು. ಸೊ ಇಲ್ಲಿರುವಂತ ಏನ್ ಸ್ಟೇಟ್ಮೆಂಟ್ಸ್ ಇತ್ತು ಅದು ಏನ್ ಮಾಡ್ತು, ಎಕ್ಸಿಕ್ಯೂಟ್ ಮಾಡ್ತು. ಸೊ ಹಾಗಾಗಿ ನಾವ್ ಇಲ್ಲಿ ಏನ್ ಬರ್ದಿದ್ವಿ, ಅಡ್ವಾನ್ಸ್ಡ್ ಅಂತ ಬರ್ದಿದ್ವಿ. ಸೊ ಹಾಗಾಗಿ ಇಲ್ಲಿ ಏನ್ ಪ್ರಿಂಟ್ ಆಯ್ತು, ಅಡ್ವಾನ್ಸ್ಡ್ ಅಂತ ಪ್ರಿಂಟ್ ಆಯ್ತು. ಸೊ ನಾವು ಬ್ರೇಕ್ ಅನ್ನ ಯೂಸ್ ಮಾಡಿದಾಗ ಏನಾಯ್ತು, ಅದು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ಮೇಲೆ ಏನಾಗ್ಬಿಡ್ತು, ಬ್ರೇಕ್ ಆಗ್ಬಿಡ್ತಿತ್ತು, ಪೂರ್ತಿ ಹೊರಗಡೆ ಬಂದ್ಬಿಡ್ತಿತ್ತು. ಸೊ ನಾವೇನ್ ಮಾಡೋಣ, ಇಲ್ಲಿ ಏನಿದೆ ನೋಡಿ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ ದಲ್ಲಿ ನಾ ಏನ್ ಯೂಸ್ ಮಾಡಿಲ್ಲ, ಬ್ರೇಕ್ ಅನ್ನ ಯೂಸ್ ಮಾಡಿಲ್ಲ. ಸೊ ಬ್ರೇಕ್ ಅನ್ನ ಯೂಸ್ ಮಾಡದೇ ಇರುವಂತಹ ಕಂಡೀಷನ್ ಸಂದರ್ಭದಲ್ಲಿ ನಮ್ ಔಟ್ಪುಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ನಾ ಏನ್ ಮಾಡೀನಿ, ಹಂಗೆ ಸಿಂಪಲ್ ಆಗಿ ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡ್ಲಿಕ್ಕೆ, ಸೊ ಸಿಂಪಲ್ ಆಗಿ ಈಸಿಯಾಗಿ ಒಂದು ಸ್ಮಾಲ್ ಕೋಡ್ ಅನ್ನ ಬರ್ದೀನಿ. ಫಸ್ಟ್ ಏನ್ ತಗೊಂಡಿನಿ, ಇಂಟ್ n ಈಸ್ ಈಕ್ವಲ್ಸ್ ಟು 10 ಅಂತ ತಗೊಂಡಿನಿ.
ನೆಕ್ಸ್ಟ್ ಸ್ವಿಚ್ ಎನ್ ಒಂದ್ ಎಕ್ಸ್ಪ್ರೆಷನ್ ತಗೋಬೇಕು, ಎನ್ ಅನ್ನೋದನ್ನ ಎಕ್ಸ್ಪ್ರೆಷನ್ ನಂಬರ್ ತಗೊಂಡಿನಿ. ನೆಕ್ಸ್ಟ್ ನಾ ಏನ್ ಮಾಡೀನಿ, ಸ್ಮಾಲ್ ಲೆಟರ್ ದಲ್ಲಿ ಇಲ್ಲಿ ಬರ್ದಿ ನೋಡಿ, ಅಂದ್ರೆ ಸ್ಮಾಲ್ ಆಗಿ ಪೂರ್ತಿ ಲೆಂದಿ ಆಗಿ ಬರೀಲಿಕ್ಕೆ ಹೋಗಿಲ್ಲ ನಾನು. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂತ. ಸೊ ಸಿಂಪಲ್ ಆಗಿ ಏನ್ ಬರ್ದೀನಿ, ಸಾರ್ಟ್ ಅಂತ ಬರ್ದೀನಿ, SOP. ನೋಡ್ರಿ ಇಲ್ಲಿ ಇವಾಗ ಕೇಸ್ 10 ಇದೆ, ಕೇಸ್ 20, ಕೇಸ್ 30, ಕೇಸ್ 40. ನಾ ಏನ್ ಯೂಸ್ ಮಾಡಿಲ್ಲ ಇಲ್ಲಿ, ಬ್ರೇಕ್ ಅನ್ನ ಯೂಸ್ ಮಾಡಿಲ್ಲ. ಸೊ ಇಂತ ಕಂಡೀಷನ್ ದಲ್ಲಿ ನಮ್ಮ ಔಟ್ಪುಟ್ ಯಾವ ರೀತಿ ಬರುತ್ತೆ, ಯೂಸರ್ ಏನ್ ಕೊಟ್ಟಾರ, ಡೈರೆಕ್ಟ್ ಇಲ್ಲಿ 10 ಅನ್ನ ಕೊಟ್ಟಾರ. ಸೊ ನಾವ್ ಏನ್ ಮಾಡ್ತೀವಿ, 10 ಅನ್ನ ಕೊಟ್ಟದಾಗ ಏನ್ ಔಟ್ಪುಟ್ ಬರುತ್ತೆ, 10 ಅನ್ನ ಕೊಟ್ಟದಾಗ ಏನ್ ಔಟ್ಪುಟ್ ಬರುತ್ತೆ, 10, 20, 30, 40, none of the above. ಸೊ ಏನಾಗುತ್ತೆ, ಎಲ್ಲಾ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಡೆಫಾಲ್ಟ್ ಕೂಡ ಏನಾಗುತ್ತೆ ಇಲ್ಲಿ, ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದಕ್ಕೆ ನಾವೇನ್ ಮಾಡಿಲ್ಲ, ಇಲ್ಲಿ ಬ್ರೇಕ್ ಮಾಡೇ ಇಲ್ಲ. ಸೊ ಬ್ರೇಕ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಕಂಟಿನ್ಯೂ ಏನಾಗುತ್ತೆ, ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವಿಲ್ಲೇನಾದ್ರೂ 30 ಕೊಟ್ವಿ ಅಂತ ಅನ್ಕೊಳ್ಳಿ. ಸೊ 30 ಅಂದ್ರೆ ಏನೇನಿದೆ ನೋಡಿ, ಕೇಸ್ 30, ಕೇಸ್ 40 ಮತ್ತು ಡೆಫಾಲ್ಟ್, ಇವು 3 ಸ್ಟೇಟ್ಮೆಂಟ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಒಂದ್ ವೇಳೆ ನಾವಿಲ್ಲೇನಾದ್ರೂ n is equals to 40 ಕೊಟ್ವಿ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಈ 40 ಮತ್ತೆ ಈ ಡೆಫಾಲ್ಟ್ ಎರಡೂ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅವಾಗ ಇಂತದಕ್ಕ ನಾವೇನ್ ಯೂಸ್ ಮಾಡ್ಬೇಕು, ಈ ಬ್ರೇಕ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡ್ಬೇಕಂತಂದ್ರೆ, ಒಂದು ಸ್ಟೇಟ್ಮೆಂಟ್ ಆದ್ಮೇಲೆ ಏನ್ ಮಾಡುತ್ತೆ, ಅದು ಬ್ರೇಕ್ ಮಾಡಿಬಿಡುತ್ತೆ. ಸೊ ಹೊಸ ಕೇಸ್ ಅನ್ನ ಏನ್ ಮಾಡಲ್ಲ, ಅದು ನ್ಯೂ ಕೇಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಬ್ರೇಕ್ ಅನ್ನ ಯೂಸ್ ಮಾಡ್ಲೇಬೇಕು. ಸೊ ನಿಮ್ಗೆ ಗೊತ್ತಾಗಿರ್ಬೋದು, ನಾವು ಬ್ರೇಕ್ ಅನ್ನ ಯೂಸ್ ಎದಕ್ ಮಾಡ್ತೇವಿ, ಬ್ರೇಕ್ ಅನ್ನ ಯೂಸ್ ಮಾಡದೇ ಇದ್ರೆ ನಮ್ ಪ್ರೋಗ್ರಾಮು ಏನಾಗುತ್ತೆ ಅಂತ ನಿಮ್ಗೆ ಈಗ ಏನಾಯ್ತು, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಇದ್ರ ಮೇಲೆನೆ ಒಂದು ಪ್ರೋಗ್ರಾಮ್ ಅನ್ನ ಮಾಡೋಣ. ಸೊ ಏನಿದೆ ಪ್ರೋಗ್ರಾಮು, ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್. ಸೊ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಅಂದಾಗ ಸೊ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಬೇಸಿಕ್ ಆಪರೇಷನ್ ಯಾವ್ಯಾವು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್. ಸೊ ಇವು 4 ಯೂಸ್ ಮಾಡಿ ಏನ್ ಮಾಡೋಣ, ನಾವು ಒಂದು ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಅನ್ನ ಮಾಡೋಣ, ಯೂಸಿಂಗ್ ಸ್ವಿಚ್ ಅನ್ನ ಯೂಸ್ ಮಾಡಿ. ಸೊ ತುಂಬಾ ಸಿಂಪಲ್ ಆಗಿದೆ, ಏನಿಲ್ಲ. ಒಂದಿಗೆ ನಾವೇನ್ ಮಾಡ್ತೀವಿ, ಕ್ಲಾಸ್ ಅನ್ನ ಬರಿತೀವಿ, ಸ್ವಿಚ್ ಅಂತ ನೇಮ್ ಕೊಡೋಣ. ಅದಕ್ಕೆ ಏನ್ ಮಾಡೋಣ, ನೆಕ್ಸ್ಟ್ ಮೇನ್ ಮೆಥಡ್ ಅನ್ನ ಬರೋಣ. ಆಮೇಲೆ ಮಾಡೋಣ 2 ವೇರಿಯಬಲ್ ತಗೊಳ್ಳೋಣ, ಇಂಟಿಜರ್ ಟೈಪ್. ಅದಕ್ಕೆ ನಾವೇನ್ ಮಾಡೋಣ ಅಂತೀವಿ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಏನ್ ಮಾಡ್ತಾ ಇದೀವಿ, ಸೊ ನಂಬರ್ಸ್ ಇಂತ ಮಾಡ್ತೀವಿ. ಸೊ ಹಾಗಾಗಿ ಏನ್ ಮಾಡೋಣ, ಇಂಟಿಜರ್ ಟೈಪ್ ದಲ್ಲಿ ಎ ಮತ್ತು ಬಿ ಅನ್ನೋ 2 ವೇರಿಯಬಲ್ ನ ತಗೋಣ. ನೀವು ಬೇಕಾದ್ರೆ ಯೂಸರ್ ಕಡೆಯಿಂದ ಕೂಡ ಏನ್ ಮಾಡಬಹುದು, ವ್ಯಾಲ್ಯೂನ ರೀಡ್ ಮಾಡಬಹುದು. ಸೊ ನಾ ಏನ್ ಮಾಡೀನಿ, ಇಲ್ಲಿ ಆಲ್ರೆಡಿ ವ್ಯಾಲ್ಯೂನ ಅಸೈನ್ ಮಾಡೀನಿ. a is equals to 5 ಮತ್ತು b is equals to 10. ನೆಕ್ಸ್ಟ್ ಇನ್ನೊಂದು ವೇರಿಯಬಲ್ ನ ತಗೊಂಡಿನಿ, ಏನು ಚಾಯ್ಸ್ ಅಂತ ತಗೊಂಡಿನಿ. ಅಂದ್ರೆ ಯೂಸರ್ ಗೆ ಯಾವ ಚಾಯ್ಸ್ ಬೇಕು, ಎಡಿಷನ್ ಬೇಕು, ಸಬ್ಟ್ರಾಕ್ಷನ್ ಬೇಕು, ಮಲ್ಟಿಪ್ಲಿಕೇಶನ್ ಬೇಕು, ಈ ರೀತಿ ಏನ್ ಮಾಡಿವಿ, ಚಾಯ್ಸಸ್ ಅನ್ನ ತಗೊಳ್ಬೇಕು. ಸೊ ಹಾಗಾಗಿ ಅದಕ್ಕೆ ನಾವು ಒಂದು ವೇರಿಯಬಲ್ ಅನ್ನ ಏನ್ ತಗೊಂಡಿನಿ, ಚಾಯ್ಸ್ ಅಂತ ತಗೊಂಡಿನಿ. ನೆಕ್ಸ್ಟ್ ಏನ್ ಮಾಡೋಣ, ಪ್ರಿಂಟ್ ಮಾಡೋಣ, ಎಂಟರ್ ಯುವರ್ ಚಾಯ್ಸ್. ಯೂಸರ್ ಕಡೆ ಅಂದ್ರೆ ಏನ್ ಮಾಡೋಣ, ಯುವರ್ ಚಾಯ್ಸ್ ಪ್ರಿಂಟ್ ಮಾಡ್ರಿ ಅಂತ ಹೇಳೋಣ. ನೆಕ್ಸ್ಟ್ ಸ್ಕ್ಯಾನರ್ r is equals to ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್, ch is equals to r dot next data. ಅಂದ್ರೆ ಏನ್ ಯೂಸರ್ ಎಂಟರ್ ಮಾಡಿರ್ತಾರ ಅದು ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಡಾಟ್ ಇಂಟ್ ದಲ್ಲಿ ಬಂದು ಸ್ಟೋರ್ ಆಗುತ್ತೆ. r ಅನ್ನೋದೇನು ಆಬ್ಜೆಕ್ಟ್ ನೇಮ್. ಸೊ ಇಲ್ಲಿ ch ದಲ್ಲಿ ಏನಾಗುತ್ತೆ, ಇದು ಏನಾಗುತ್ತೆ, ಪ್ರಿಂಟ್ ಆಗುತ್ತೆ, ಅಂದ್ರೆ ಏನಾಗುತ್ತೆ, ಬಂದು ಸ್ಟೋರ್ ಆಗುತ್ತೆ. ಸ್ವಿಚ್ ch ಅಂದ್ರೆ ಸ್ವಿಚ್ ಅನ್ನೋ ಕೀವರ್ಡ್ ದಲ್ಲಿ ch ಇದೇನಾಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಕೇಸಸ್ ಅನ್ನ ಚೆಕ್ ಮಾಡುತ್ತೆ. ಇದೇನು, ಇಲ್ಲಿಂದ ನಮ್ದು ಸೆಂಟ್ಯಾಕ್ಸ್, ಸ್ವಿಚ್ ಕೀವರ್ಡ್ ಅನ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನಮ್ದು ಏನ್ ಬರ್ಬೇಕು, ಎಕ್ಸ್ಪ್ರೆಷನ್ ನ ಬರೀಬೇಕಿತ್ತು, ನಾವೇನ್ ಬರ್ದ್ವಿ, ಚಾಯ್ಸ್ ಅಂತ ಬರ್ದ್ವಿ, ಸ್ಮಾಲ್ ಆಗಿ ch ಅಂತ ಯೂಸ್ ಮಾಡಿವಿ. ನೆಕ್ಸ್ಟ್ ಏನ್ ಮಾಡಿವಿ, ಕೇಸ್ 1 ಬ್ರೇಕ್, ಕೇಸ್ 2 ಬ್ರೇಕ್, ಕೇಸ್ 3 ಬ್ರೇಕ್, ಕೇಸ್ 4 ಬ್ರೇಕ್ ಮತ್ತು ಡೆಫಾಲ್ಟ್ ಅನ್ನ ಯೂಸ್ ಮಾಡಿವಿ. ಸೊ ನಾವು ಕೇಸ್ 4 ಅನ್ನ ಎದಕ್ಕೆ ತಗೊಂಡ್ವಿ, ನಮ್ಮ ಹತ್ರ ಎಷ್ಟು ಅದಾವು ಆಪರೇಷನ್, 4 ಅದಾವ. ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ 4 ಆಪರೇಷನ್ ಅದಾವು. ಹಾಗಾಗಿ ಎಷ್ಟು ತಗೊಂಡ್ವಿ, ನಾವು 4 ಕೇಸಸ್ ಅನ್ನ ತಗೊಂಡ್ವಿ. ನಮ್ ಕಡೆ ಎಷ್ಟು ಆಪ್ಷನ್ಸ್ ಇರ್ತಾವ್ ನೋಡಿ, ಅಷ್ಟು ಕೇಸಸ್ ಅನ್ನ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ಕೇಸ್ 1 ಏನಾಗಬೇಕು, ಕೇಸ್ 1 ಅಂದ್ರೆ ಏನ್ ಪ್ರಿಂಟ್ ಆಗಬೇಕು, ಆಡ್ ಅಂದ್ರೆ ಏನು, ನೇಮ್ ಅನ್ನ ತಗೊಂಡ್ವಿ, ಪ್ಲಸ್ ಆಪರೇಷನ್ ನ ಬರ್ದ್ವಿ, a ಪ್ಲಸ್ b. ಇದು ಪ್ಲಸ್ ಎದಕ್ಕಂತ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂ ಮತ್ತೆ ಇದೇನಾಗುತ್ತೆ, ಎರಡು ಪ್ಲಸ್ ಆಗಿ ನಮ್ಗೆ ಏನಾಗುತ್ತೆ, ರಿಸಲ್ಟ್ ಬರುತ್ತೆ. ಸೊ ಎರಡು ಆಡ್ ಆಗ್ಲಿ ಅನ್ನೋದಕ್ಕೆ ಏನ್ ಮಾಡಿವಿ, ಪ್ಲಸ್ ಅಂತ ಯೂಸ್ ಮಾಡಿವಿ. ನೆಕ್ಸ್ಟ್ ಬ್ರೇಕ್, ಕೇಸ್ 2 ದಲ್ಲಿ ಏನ್ ಮಾಡೋಣ, ಸಬ್ಟ್ರಾಕ್ಟ್ ಮಾಡೋಣ. ಕೇಸ್ 3 ದಲ್ಲಿ ಮಲ್ಟಿಪ್ಲಿಕೇಶನ್, ಕೇಸ್ 4 ದಲ್ಲಿ ಡಿವಿಷನ್. ಸೊ ಅದ್ರದ್ದು ಏನ್ ಬರೋಣ, ಎಕ್ಸ್ಪ್ರೆಷನ್ ನ ಬರೆಯೋಣ. ಆಮೇಲೆ ಒಂದು ಡೆಫಾಲ್ಟ್ ಅನ್ನ ತಗೊಳ್ಳೋಣ. ಇನ್ವ್ಯಾಲಿಡ್ ಚಾಯ್ಸ್, ಒಂದ್ ವೇಳೆ ಅವ್ರು ಬ್ಯಾರೆ ಏನಾದ್ರು 5, 6 ಅಂತ ಕೊಟ್ರೆ ಏನ್ ಬರ್ಬೇಕು, ಅದು ನಮ್ಗೆ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಬರ್ಬೇಕು.
ಸೊ ಇವಾಗ ಇದ್ರ ಔಟ್ಪುಟ್ ಯಾವ ರೀತಿ ಬರುತ್ತೆ. ಸೊ ನಾ ಏನ್ ಮಾಡಿದೆ, ಇಲ್ಲಿ ಔಟ್ಪುಟ್ ದಲ್ಲಿ ಎಂಟರ್ ಯುವರ್ ಚಾಯ್ಸ್ ಅಂತ ಆಯ್ತು. ಸೊ 1 ಅಂತ ಕೊಟ್ಟೆ ಅಂತೀವಿ. ಸೊ ಫಸ್ಟ್ ಕೇಸಿಗೆ ಬರುತ್ತೆ. ಸೊ ಫಸ್ಟ್ ಕೇಸ್ ಏನಾಗುತ್ತೆ, ಇಲ್ಲಿ 1 ಇತ್ತು. ಸೊ 1 ಮ್ಯಾಚ್ ಆಯ್ತು. ಇಲ್ಲಿ ಏನಾಗುತ್ತೆ, ಆಡ್ ಆಗುತ್ತೆ. ನಮ್ದು ಎ ಎಷ್ಟಿದೆ, 5 ಇದೆ. ಬಿ ಎಷ್ಟಿದೆ, 10 ಇದೆ. ಇದೇನ್ ಮಾಡುತ್ತೆ, ಎರಡನ್ನೂ ಪ್ಲಸ್ ಮಾಡುತ್ತೆ. ಎಷ್ಟು ಪ್ರಿಂಟ್ ಆಗುತ್ತೆ, 15 ಅಂತ ಪ್ರಿಂಟ್ ಆಗುತ್ತೆ. ಅದೇ ಒಂದ್ ವೇಳೆ ನಾ ಏನಾದ್ರೂ ಕೇಸ್ 3 ಅಂತ ಕೊಟ್ಟ ಅಂತ ತಿಳ್ಕೊಳ್ಳಿ, ಇನ್ನೊಂದ್ಸರಿ ಎಂಟರ್ ಮಾಡಿದಾಗ. ಸೊ ಅವಾಗ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. 5 into 10 ಎಷ್ಟು, 50. ಈ ರೀತಿ ಏನಾಗುತ್ತೆ, ನಮ್ದು ಚಾಯ್ಸಸ್ ಮೇಲೆ ಈ ರೀತಿ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಇದೇ ರೀತಿ ನಿಮಗೆ ಏನ್ ಮಾಡ್ತೀನಿ, ನಾನು 2 ಹೋಮ್ವರ್ಕ್ ಅನ್ನ ಕೊಡ್ತೀನಿ. ಏನಂತಂದ್ರೆ, ಒಂದು ಮಂಡೇ ಟ್ಯೂಸ್ಡೇ ಏನಿರುತ್ತೆ ನೋಡಿ, 7 ಡೇಸ್ ಅವನ್ನ ಪ್ರಿಂಟ್ ಮಾಡ್ರಿ ಯೂಸಿಂಗ್ ಸ್ವಿಚ್. ಅಂತಂದ್ರೆ ವೀಕ್ಸ್ ಅನ್ನ ಪ್ರಿಂಟ್ ಮಾಡಿ, ಹಾಗೆ ಮಂತ್ ಅನ್ನ ಕೂಡ ಪ್ರಿಂಟ್ ಮಾಡಿ. ಸೊ ಇದೇನು ವೀಕ್. ನೆಕ್ಸ್ಟ್ ಏನ್ ಮಾಡ್ರಿ, ಮಂತ್ಸ್ ಅನ್ನ ಪ್ರಿಂಟ್ ಮಾಡ್ರಿ. ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈ ರೀತಿ ಡಿಸೆಂಬರ್ ತನಕ ಏನ್ ಮಾಡ್ರಿ, ಚಾಯ್ಸಸ್ ಅನ್ನ ಯೂಸ್ ಮಾಡಿ ಪ್ರಿಂಟ್ ಮಾಡ್ರಿ. ಅದೇ ರೀತಿ ಮಂಡೇ ಇಂದ ಸಂಡೇ ತನಕ ಏನ್ ಮಾಡ್ರಿ, ನೀವು ಯೂಸ್ ಮಾಡ್ಕೊಂಡು ಈ ರೀತಿನೇ ಸೇಮ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ರಿ, ಇದನ್ನ ಪ್ರೋಗ್ರಾಮ್ ಅನ್ನ ಬರೀರಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.